ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಸ್ವಲ್ಪ ಬೆಳಿಗ್ಗೆ ಬಾದಾಮ್ ಪೌಡರ್ ಮಾಡ್ತಾಯಿದ್ದೀನಿ, ಖಾಲಿಯಾಗಿತ್ತು. ಅದಕ್ಕೆ ನೋಡಿ ಸ್ವಲ್ಪ ಗೋಡಂಬಿ, ಅದರ ಜೊತೆಗೆ ಬಾದಾಮಿ, ಒಂದು 20-25 ಬಾದಾಮಿ, ಅದಕ್ಕೆ ನೋಡಿ ಒಂದು 4 ಏಲಕ್ಕಿ. ಸ್ಯಾಫ್ರಾನ್ ಇದ್ದರೆ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ ನೋಡಿ. ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದಾಗ ಹೊರಗಡೆ ಸಿಗೋದಕ್ಕಿಂತಲೂ ಇದು ಚೆನ್ನಾಗಿರುತ್ತೆ. ಬಾದಾಮಿ ನೀವು ನೋಡ್ಬೋದು, ಸ್ವಲ್ಪ ಮೇಲೆ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಜಾಸ್ತಿ ಇದ್ದಾಗ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿರ್ತೀವಿ, ಅದಕ್ಕೆ ನಿಮ್ಗೆ ಹಾಗೆ ಅನಿಸುತ್ತೆ. ಗೋಡಂಬಿ, ಬಾದಾಮಿ, 4 ಏಲಕ್ಕಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಬಾದಾಮ್ ಪೌಡರ್ ರೆಡಿ. ಸ್ವಲ್ಪ ಹಾಲಿಗೆ ಸೇರಿಸ್ಕೊಂಡು ಕುಡಿದಾಗ ಚೆನ್ನಾಗಿರುತ್ತೆ. ಈ ಥರ ನೋಡಿ ಒಂದು ಸ್ವಲ್ಪ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಅಟ್ಲೀಸ್ಟ್ ಒಂದು 8 ದಿನ ಆದರೂ ಆಗುತ್ತಿದ್ದು. ಏನಾದರೂ ಸ್ವೀಟ್ ಡಿಶ್ ಮಾಡಿದಾಗ ಕೂಡ ಸ್ವಲ್ಪ ನಾವು ಸೇರಿಸ್ಕೋಬೋದು. ಇದು ಅಂಗಡಿಲಿ ಸಿಗುತ್ತಲ್ಲ ಆ ಥರ ಅಂತ ಇರಲ್ಲ. ಮನೇಲಿ ಮಾಡ್ಕೊಳ್ಳೋಂಥ ಸಿಂಪಲ್ ಬಾದಾಮ್ ಪೌಡರ್ ಇದು. ಪೌಡರು ರೆಡಿ ಸ್ನೇಹಿತರೆ. 2 ಚಮಚ ಹಾಲಿಗೆ ಹಾಕೊಂಡು ಕುಡಿದಾಗ ಚೆನ್ನಾಗಿರುತ್ತೆ ನೋಡಿ. ಏಲಕ್ಕಿನೂ ಇದೆ. ಬಿಸಿ ಹಾಲಿಗೆ ನೀವು ಸಕ್ಕರೆ ಜೊತೆ ಅಥವಾ ಕಲ್ ಸಕ್ಕರೆ ಜೊತೆ ತೊಗೊಳ್ಬೋದು. ನಾವು ಬೆಲ್ಲದ ಪೌಡ್ರ್ ಜೊತೆ ಹಾಕ್ಕೊಂಡು ಕುಡಿತೀವಿ, ಚೆನ್ನಾಗಿರುತ್ತೆ ನೋಡಿ. ಹೇಗೆ ಅನಿಸ್ತು ಅಂತ ತಿಳಿಸಿ. ಇದರ ಜೊತೆಗೆ ನೋಡಿ ಮಧ್ಯಾಹ್ನ ಊಟದ ರೆಸಿಪಿ ನೋಡಿ, ಹೆಸರು ಕಾಳು ಪಲ್ಯ. ಕಾಳನ್ನ ಕುದಿಸ್ಬಿಟ್ಟು ಹಸಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಕಟ್ಟು ಹೆಸರು ಕಾಳಿನ ಕುದಿಸ್ಕೊಂಡಿರ್ತೀವಲ್ಲ, ನೀರಿನ ಕಟ್ಟು. ನಾವು ಹೇಗೆ ಕಡಲೆಬೇಳೆ ಕಟ್ಟು ಸಾರು ಮಾಡ್ತೀವಲ್ಲ ಆ ಥರ ಹೆಸರು ಕಾಳಿನ ಕಟ್ಟಿನ ತಿಳಿ ಸಾರು, ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ನೋಡಿ ಎಣ್ಣೆ, ಇದಕ್ಕೇ ಜೀರಿಗೆ ಹಾಕಿ ಸ್ವಲ್ಪ ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ರೋಸ್ಟ್ ಆಗೋದು ನೋಡಿ. ಇದಕ್ಕೆ ನಾನೀಗ ಹುಳಿ ನೋಡಿ ಹುಣಸೆ ಹಣ್ಣು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಟೊಮ್ಯಾಟೊನೂ ಬಳಸ್ಬೋದು. ಅರಿಶಿನ, ಖಾರ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು. ನಾನೀಗ 3 ಚಮಚವರೆಗೂ ಖಾರ ನೋಡಿ. ಖಾರ ಸಿಂಪಲ್ ಒಗ್ಗರಣೆ. ಇದಕ್ಕೆ ಇವಾಗ ನಾವು ಏನು ಕಟ್ಟು ಬಸಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು, ಹಾಗೆ ನೋಡಿ ಸ್ವಲ್ಪ ಬೆಲ್ಲ. ಸ್ವಲ್ಪ ಕುದಿಬೇಕು. ಕುದಿ ಬಂದಾಗ ಹುಣಸೆ ಹಣ್ಣು ಹಿಂಡಿದ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ರೆ ಸಾರು ಪೂರ್ತಿನೇ ಅನಿಸಲ್ಲ. ಹಾಗೆ ಅದ್ರ ಫ್ಲೇವರ್ ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ನೋಡಿ, ಇದು ಕುದೀತಾ ಇದೆ. ಇವಾಗ ಕಿವುಚ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ತಿಳಿ ಅಂದ್ಕೂಡ ತಿಳಿಯಾಗಿರುತ್ತೆ ಸಾಂಬಾರು, ಚೆನ್ನಾಗಿರುತ್ತೆ ನೋಡಿ. ಸಖತ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಅನ್ನ ತಿಳಿ ಸಾರು, ಬಿಸಿ ಬಿಸಿ ಸಾಂಬಾರು ರೆಡಿ. ನೋಡಿ, ಊಟಕ್ಕೆ ಚಪಾತಿ, ಹೆಸರು ಕಾಳು ಪಲ್ಯ, ಇದು ಇನ್ಸ್ಟಂಟ್ ಕ್ಯಾರೆಟ್ ಪಿಕ್ಕಲು, ತಿಳಿ ಸಾಂಬಾರು, ಅದ್ರ ಜೊತೆಗೆ ಅನ್ನ. ಇದಾಗಿತ್ತು ಇವತ್ತಿನ ಊಟ. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ.
ಹಾಗೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಇವಾಗ ಹುಷಾರಿಲ್ಲದಿರುವಾಗ ಈ ಥರ ಸಾಂಬಾರು ಕುಡಿದ್ರೂ ಚೆನ್ನಾಗಿರುತ್ತೆ ನೋಡಿ. ಎಲ್ರಿಗೂ ಧನ್ಯವಾದಗಳು.